ಆಗಿ ಹ್ಯಾಪಿಯಾಗಿ ಫುಲ್ ಜೋಶಲ್ಲಿ ಮತ್ತೆ ನಿಮ್ಮ ಭೇಟಿ ಈ ಮಧ್ಯಾಹ್ನ. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಏನಿದೆ? ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಬರ್ತಿರುವ ಸ್ಟಾರ್ ಬಗ್ಗೆ ಏನ್ ಹೇಳಿ? ಅವರ ಜಾಲಿ ಡೇಸ್ ಅಲ್ಲಿ ಬರೀ ಸ್ಟೈಲ್ ಅಲ್ಲ, ರಂಗನ್ ಸ್ಟೈಲ್ ಅಲ್ಲಿ ಎಲ್ಲಾರನ್ನು ಧೂಲ್ ಮಾಡಿ ಇವಾಗ ಟೈಗರ್ ಆಗಿ ನಮ್ ಮುಂದೆ ಬರ್ತಾ ಇದ್ದಾರೆ. ಅಷ್ಟ್ ಮಾತ್ರ ಅಲ್ಲ, ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಅಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್, ಫಾಸ್ಟ್ ಬೌಲರ್, ಆಕ್ಚುಲಿ ಸ್ಪೀಕಿಂಗ್ ಒಂದೇ ಸತಿಗೆ ಆಲ್ ರೌಂಡರ್ ಅಂತ ಹೇಳಿ ವೆಲ್ಕಮ್ ಮಾಡ್ಕೊಳ್ಳೋಣ ಬನ್ನಿ. ಪ್ರದೀಪ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಹಾಯ್, ಸ್ಟೆಪ್ ಹಾಕೊಂಡ್ ಬರ್ಬೇಕು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಫಸ್ಟ್ ಆಫ್ ಆಲ್, ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಲೈಕ್ ನೀವು ನಾವು ಇಲ್ಲಿದೀವಿ, ಬಟ್ ಒಬ್ರು ಕೈ ರುಚಿನ ನಾವು ಟೇಸ್ಟ್ ಮಾಡ್ಬೇಕು. Yes, of course. ಇವತ್ತು ಯಾರು ಬರ್ತಾ ಇದ್ದಾರೆ? ನನ್ನ ಅಮ್ಮ ಬರ್ತಾ ಇದ್ದಾರೆ. ಅಮ್ಮನ ಕೈ ರುಚಿ. ಹೌ ನೈಸ್. ಇಷ್ಟು ವರ್ಷದಿಂದ ನಾನ್ ತಿಂದಿದ್ದೀನಿ, ಸೊ ಇವಾಗ ಸ್ಟಾರ್ ಸವಿರುಚಿಲಿ ನೀವು ತಿನ್ಲಿ ಅಂತ ಅಮ್ಮನ್ ಕರ್ಕೊಂಡ್ ಬಂದಿದ್ದೀನಿ. ನಾನ್ ತಿಂತೀನಿ, ಬಾಕಿಯವರೆಲ್ಲ ಹೊಟ್ಟೆ ಹೊರ್ಕೊಳ್ತಾರೆ, ಅಯ್ಯೋ ಶ್ರುತಿಗ್ ಮಾತ್ರ ಈ ಭಾಗ್ಯ ಅಂತ. ಸರಿ, ಕರ್ಸ್ಕೊಳ್ಳೋಣ ಬನ್ನಿ. ಎಸ್ ಮಮ್ಮಿ ಪ್ಲೀಸ್ ವೆಲ್ಕಮ್. ಹಾಯ್ ಪಟಾಕಿ. ಸೋ ಸ್ವೀಟ್. ನನಗೇನೋ ಶೀಸ್ ಮೋರ್ ಲೈಕ್ ಮೈ ಮದರ್ ದನ್ ಯೋರ್ಸ್ ಅನ್ನೋ ಫೀಲಿಂಗ್ ಬರ್ತದೆ. ಹಂಗೇನೆ ಅಲ್ವಾ ಎಲ್ಲಾ ಮದರ್ಸುವೆ? ಐನೋ, ಯೂನಿವರ್ಸಲಿ ಅಮ್ಮ ಅಂದ್ರೇನೆ ಆತರ. ಸೊ ಇವತ್ತೇನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀರಾ? ಸ್ಪೆಷಲ್ ಆಗಿ ಕಾರ್ನ್ ಹಾಕಿ ಮೊಮೋಸ್ ಮಾಡ್ತಾರೆ, ಮಜ್ಜಿಗೆ ಹುಳಿ ಜೊತೆ. ವಾಟ್? ಕಾರ್ನ್ ಮೋಮೋಸ್ ವಿತ್ ಮಜ್ಜಿಗೆ ಹುಳಿ. ಮೋಮೋಸ್ ತಿಂದಿದೀವಿ, ಮೋಮೋ ವಿತ್ ಮಜ್ಜಿಗೆ ಹುಳಿ, ಅದು ಕಾರ್ನ್ ಹಾಕಿ ಫಸ್ಟ್ ಟೈಮ್. ಸೂಪರ್. ಸೊ ಇದಕ್ಕೆ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಟ್ರಡಕ್ಷನ್ ಮಾಡಿಸ್ಕೊಡಿ. ನೆನೆಸಿ ತೊಗರಿ ಬೇಳೆ ಓವರ್ ನೈಟ್ ನೆನೆಸ್ಬೇಕಾ ಇದನ್ನ? ಇಲ್ಲ, 1 ಅವರ್ ಸಾಕು. 1 ಅವರ್ ಸಾಕು. ಓಕೆ. ವಿತ್ ಕಾರ್ನ್ ಸ್ವಲ್ಪ, ಟೇಸ್ಟ್ಗೆ ಉಪ್ಪು, ಓಕೆ. ಮಜ್ಜಿಗೆ ಹುಳಿಗೆ ಒಗ್ಗರಣೆಗೆ ಇಂಗು ಸಾಸಿವೆ, ಓಕೆ. ಅದಕ್ಕೆ ಜೀರಿಗೆ, ಹಸಿರು ಮೆಣಸಿನಕಾಯಿ ಖಾರಕ್ಕೆ, ಶುಂಠಿ, ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಅರಿಶಿನ. ಇದು 3 ಫ್ರೆಂಡ್ಸ್. ಇದು ಮತ್ತೆ ಹಾಕಕ್ಕೆ, ಮಜ್ಜಿಗೆ ಹುಳಿಗೆ ಹಾಕಕ್ಕೆ. ಇದು ಮಜ್ಜಿಗೆ ಹುಳಿಗೆ ಮಜ್ಜಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ತೊಗರಿ ಬೇಳೆ, ತೆಂಗಿನಕಾಯಿ, ಸರಿ, ಹಸಿಮೆಣಸಿನಕಾಯಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ನೀವು ಹಾಕುವಾಗ ಹೇಳ್ಕೊಡ್ತೀರಾ ಅಲ್ವಾ? ಏನಾದ್ರೂ ತಾವ್ ಅಡ್ಗೆ ಕಲ್ತಿದ್ದೀರೋ? ತುಂಬಾನೇ ಕಲ್ತಿದ್ದೀನಿ. ಸುಮ್ನೆನಾ ನಿಜವಾಗ್ಲೂ? ಇಲ್ಲ ಇಲ್ಲ, ನಿಜವಾಗ್ಲೂ. ಹೌದಾ? ಇಲ್ಲ ಹೆಲ್ಪ್ ಮಾಡ್ಬೋದು ಇವತ್ತು? ಇಲ್ಲ, ಮಾಡ್ತಾನೆ. ಮಾಡ್ತಾರಾ? ಈವ್ನಿಂಗ್ಸ್ ಅಲ್ಲಿ ಅವರಿಬ್ರು ಸೇರಿ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಮುಂಚೆ ಬಿಡ್ತಾ ಇರ್ಲಿಲ್ಲ, ಅಡ್ಗೆ ಮನೆಯೆಲ್ಲ ಹಾಳು ಮಾಡಕ್ ಬಿಡ್ತೀವಿ ಅಂತ. ಅವರಿಬ್ರು ಅಂದ್ರೆ ಇವರು ಮತ್ತೆ ಟೈಗರ್ ಅಲ್ಲ, ಇಂಚರ. ನಾನೇ ಟೈಗರ್, ನನ್ನ ಹೆಂಡತಿ ಟೈಗ್ರೆಸ್. ಜೊತೆಗೆ ಅಡ್ಗೆ ಮನೆಯಲ್ಲಿ ಅಡ್ಗೆನೆ ಮಾಡ್ತೀರಾ? ಹೌದೌದು. ಇಲ್ಲ ಕೇಳ್ದೆ ಅಷ್ಟೇ. ಇಲ್ಲ, ಅಡ್ಗೆ ಮಾತ್ರ ಮಾಡ್ತೀವಿ. ಬಟ್ ಕರ್ನಾಟಕದ ಹೆಣ್ಣು ಮಕ್ಕಳ ಬೇಜಾರೇ ಮಾಡ್ಕೋಬೇಡಿ. ರೈಟ್ ನಾವು ಈ ಕಿಚನ್ ಅಲ್ಲಿ ಯು ಆರ್ ವೆರಿ ಮಚ್ ಸಿಂಗಲ್. ಮದುವೆ ಆಗಿದೆ ನಿಮ್ಗೆ? ಮದುವೆ ಆಗಿದೆ. ಎಸ್, ನನಗೆ ಮದುವೆ ಆಗಿದೆ. ಈ ಕಿಚನ್ ಅಲ್ಲಿ ವೆರಿ ಮಚ್ ಸಿಂಗಲ್ ಅಂತ ನಾವು ಬಿಲ್ಡಪ್ ಕೊಡ್ತಾ ಇದ್ರೆ ಎಸ್ ನನಗೆ ಮದುವೆ ಆಗಿದೆ. ಇಲ್ಲಪ್ಪ, ಇಡೀ ಕರ್ನಾಟಕ ನೋಡ್ತಾರೆ, ಆಮೇಲೆ ಯಾಕೆ ಬೇಕು? ಮದುವೆ ಆಗಿದ್ರು ಮದುವೆ ಆಗಿಲ್ಲ ಅದು ಭಯ ಅಲ್ಲ, ಮನೆಗೆ ಹೋಗಿದ ತಕ್ಷಣ ಹೆಂಡತಿ ಇಡ್ತಾಳಲ್ಲ ಅದು ಭಯ. ಸತ್ಯನ ಸತ್ಯ ಅಂತ ಒಪ್ಕೊಳ್ಳೋದ್ರಲ್ಲಿ ಏನಿದೆ? ಓಕೆ, ನಾಟ್ ಬ್ಯಾಡ್. ವಿ ಆರ್ ವೆರಿ ಇಂಪ್ರೆಸ್ಡ್ ವಿತ್ ಯು ಟೈಗರ್. ಥ್ಯಾಂಕ್ ಯು. ಇವಾಗ ಬನ್ನಿ ಶುರು ಮಾಡೋಣ. ಎಸ್, ಫಸ್ಟ್ ಮೊಮೋಸ್ ಮಾಡ್ಕೊಂಡ್ಬಿಡೋಣ. ಓಕೆ. ಆಮೇಲೆ ಮಜ್ಜಿಗೆ ಹುಳಿ ರೆಡಿ. ಸರಿ, ಇದರಲ್ಲಿ ಹಾಫ್ ತಗೊಳ್ತೀನಿ. ಓಕೆ. ಹಾಫ್ ಬಟ್ಲು ಚೆನ್ನಾಗಿ 1 ಅವರ್ ನೆನೆಸಿರುವ ತೊಗರಿ ಬೇಳೆ. ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಇದನ್ನ ಗ್ರೈಂಡ್ ಮಾಡ್ಕೋಬೇಕಾ? ಓಕೆ. ಮಿಕ್ಸಿ ಜಾರ್. ಇದನ್ನೇನು ಪೇಸ್ಟ್ ಮಾಡ್ಕೋಬೇಕಾ? ಸ್ವಲ್ಪ ತರಿಯಾಗಿ ಮಾಡ್ಕೊ. ಓಕೆ. ಕಾಯಿ ತುರಿ ಹಾಕ್ಬೇಕು. ಕಾಯಿ ತುರಿ ಹಾಕ್ತಾ ಇದೀನಿ, ಅರ್ಧ ಹಾಕ್ತಿದೀನಿ, ಇನ್ನರ್ಧ ಮಜ್ಜಿಗೆ ಹುಳಿಗೆ ಹಾಕ್ತೀನಿ. ಸೊ ಇದು ಅರ್ಧ, ಇದು ಅರ್ಧ. ಹೌದು. ಓಕೆ. ಇದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಓಕೆ. ಸ್ವಲ್ಪ ಟೇಸ್ಟ್ಗೆ ಶುಂಠಿ, ರುಚಿಗೆ ಉಪ್ಪು. ಗೊತ್ತಾಯ್ತಲ್ಲ? ಶುಂಠಿ, ಹಸಿಮೆಣಸಿನಕಾಯಿ, ರುಚಿಗೆ ಉಪ್ಪು, ಇಷ್ಟು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಗ್ರರ್ ಅನ್ಸ್ಬೇಕು. ಈ ಕೆಲಸ ಪಾಪ ಹುಡುಗನ ಕೊಡಿ. ಅದು ಗ್ರೈಂಡ್ ಮಾಡೋ ಅಷ್ಟೊತ್ತಿಗೆ ನಾವು ನೀರು ಇಟ್ಕೊಳ್ಳೋಣ, ಪಾತ್ರೆ ನೀರು ಇಟ್ಕೊಳ್ಳೋಣ. ಓಕೆ, ಗ್ರೈಂಡ್ ಆಗಿ ಸರಿ. ಸಾಕಾ? ಅಷ್ಟೇನಾ? ಓಹೋ, ಚೆನ್ನಾಗಿ ಮಾಡಿದೆ ನೋಡಿ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಲ್ಲ? ಯಾರು ಗ್ರೈಂಡ್ ಮಾಡಿ? ಓಕೆ, ಒಪ್ಕೊಂಡ್ವಿ, ಅಡ್ಗೆ ಬರುತ್ತೆ. ಚಿಯರ್ಸ್. ಥ್ಯಾಂಕ್ ಯು. ಅರ್ಧ ಕಪ್ ಕಾರ್ನ್ ಹಾಕ್ತಾ. ಇದಕ್ಕಿವಾಗ ಈ ಮಿಶ್ರಣಕ್ಕೆ ಅರ್ಧ ಕಪ್ ಕಾರ್ನ್ ಹಾಕ್ಬೇಕು. ಓಕೆ.
ಸೊ ಈ ಕಾರ್ನ್ ಅನ್ನ ನಾವು ಬೇಯಿಸಿಲ್ಲ, ಬೇಯಿಸಿಲ್ಲ, ಹಂಗೆ ಅಂಗಡಿಯಿಂದ ತಗೊಂಡ್ಬಂದು ಚಕ್ ಅಂತ ಹಾಕೋದು. ಹೌದು. ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗು. ಓಕೆ, ಸುಮ್ನೆ ಹಂಗೆ ಟೇಸ್ಟ್ಗೆ ಪರ್ಫೆಕ್ಟ್. ಇವಾಗ ಅದು ಪಾತ್ರೆ ಇಟ್ಬಿಡೋಣ. ವೆರಿ ವೆರಿ ಹೆಲ್ಪ್ಫುಲ್ ಬಾಯ್. ಇದನ್ನೇನ್ ಮಾಡ್ಬೇಕು? ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಕರಿಬೇವು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕರಿಬೇವು ಅಂಡ್ ಕೊತ್ತಂಬರಿ ಸೊಪ್ಪು. ಪರ್ಫೆಕ್ಟ್. ಇವಾಗ ಎಲ್ಲ ಮಿಕ್ಸ್ ಮಾಡಿ ಅದನ್ನ ಉಂಡೆ ಮಾಡಿ ಇಡ್ಬೇಕು. ದ ವೆರಿ ಟ್ರೆಡಿಷನಲ್ ಕಾರ್ನ್ ಮೋಮೋ. ಇದನ್ನ ಸೌರದ್ ಬೇಡವಾ? ಸೌರ್ಬೋದು, ಸಾಕು, ಒಂದೇ ಇಟ್ಟಿದ್ದೇನಲ್ವಾ, ಏನಾಗಲ್ಲ. ಅದನ್ನು ರೆಡಿ ಮಾಡ್ಲಾ? ಚಿಕ್ಕ ವಯಸ್ಸಲ್ಲಿ ಪ್ರದೀಪ ಡಾನ್ಸ್ ಮಾಡೋದೇ ನಿಮ್ಗೆ ಇಷ್ಟ ಇರ್ತಿರ್ಲಿಲ್ವಂತೆ? ಚಿಕ್ಕ ವಯಸ್ಸಲ್ಲಿ ಇತ್ತು, ಅಂದ್ರೆ ಇವಾಗ ಇಷ್ಟ ಇಲ್ಲ ಅಂತ. ಇವಾಗ ಇಷ್ಟ ಇರ್ಲಿಲ್ಲ. ಇವಾಗ ಇಷ್ಟ ಇಲ್ವಾ? ಇರ್ಲಿಲ್ಲ, ಫಸ್ಟ್ ಇರ್ಲಿಲ್ಲ. ಅಂದ್ರೆ ಆ ಟ್ಯಾಲೆಂಟ್ ಶೋಕೇಸ್ ಆಗೋ ತನಕ ಇಷ್ಟ ಇರ್ಲಿಲ್ಲ. ಯಾಕೆಂದ್ರೆ ತುಂಬಾ ಜನ ಅಮ್ಮಂದ್ರ ತರ ಇಂಜಿನಿಯರ್, ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಓಕೆ. ಸ್ಕೂಲ್ ಡೇ ಫಂಕ್ಷನ್ ಆದ್ಮೇಲೆ ಬೇಡ ದಹಿ ಮಗನೇ ಅಂತ ಹೇಳಿದ್ರ? ನಾನು ಹೇಳ್ದೆ. ಯಾಕೆ, ಏನಾಯ್ತಲ್ಲಿ ಫಂಕ್ಷನ್ ಅಲ್ಲಿ? ಅವನ್ಗೆ ತುಂಬಾ, ಅವ್ನ್ ಚಿಕ್ಕೋನಿದ್ದ, ಕುಳ್ಳಗಿದ್ದ. ಅವಾಗ ಕುಳ್ಳ ಅಂತಾನೆ ಕರಿತಿದ್ದಿದ್ದೆಲ್ಲ ಅವನನ್ನ. ಒಂದ್ಸಲಿ ದೊಡ್ಡ ಬನಾರಸ್ ಸೀರೆ ಉಡಿಸ್ಬಿಟ್ಟಿದಾರೆ ಅವನ್ಗೆ. ತುಂಬಾ ಭಾರ ಇತ್ತದು. ಅವನು ಡ್ಯಾನ್ಸ್ ಮಾಡ್ಕೊಂಡು ಹಿಂಗ್ ಲಾಸ್ಟ್ ಅಲ್ಲಿ ಹೋಗ್ಬೇಕಾರೆ ಆ ಸೀರೆ ಕೆಳಗಡೆ ಬಿದ್ದೋಗ್ಬಿಡ್ತು. ಸೀರೆ ಬಿದ್ದೋಯ್ತು. ಅದಕ್ಕೆ ನಾನಂದೆ, ಬೇಡ ಇನ್ಮೇಲೆ ಮಾಡ್ಬೇಡ, ನೀನು ಡ್ಯಾನ್ಸ್ ಎಲ್ಲ ಮಾಡಕ್ ಹೋಗ್ಬೇಡಪ್ಪ ಅಂತ ಹೇಳಿದೆ. ಬಟ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ನನ್ ಕಮಿಟ್ಮೆಂಟ್ ಎಷ್ಟಿತ್ತು ಅಂದ್ರೆ, ಸೀರೆ ಬಿಚ್ಚೋಗಿದೆ ಅಂದ್ರೂ ನಾನು ಡ್ಯಾನ್ಸ್ ಬಿಟ್ಟಿಲ್ಲ. ಐ ಕಂಟಿನ್ಯೂಡ್ ದ ಡ್ಯಾನ್ಸ್, ಐ ಫಿನಿಶ್ ದ ಡ್ಯಾನ್ಸ್. ನೋಡಿ, ಅದು ಮುಖ್ಯ. ಕಮಿಟ್ಮೆಂಟ್ ನೋಡಿ, ಕುಕ್ಕರ್ಗೂ ಅರ್ಥ ಆಗಿದೆ. ಅದಕ್ಕೆ ಲೈಟ್ ಆಗಿ ವಿಸಿಲ್ ನೋಡಿತದೆ. ಅದು ನನ್ನನ್ನು ನೋಡ್ಕೊಂಡೆ ವಿಸಿಲ್ ಹೊಡಿತದೆ. ನನ್ನನ್ನು ನೋಡ್ಕೊಳಕ್ ಜಾಸ್ತಿ ನಿಮ್ಮನ್ನ ನೋಡಿದೆ. ಯಾಕಂದ್ರೆ ಈ ಸೆಟ್ ಅಲ್ಲೇ ಇರುತ್ತಲ್ಲ ಈ ಕುಕ್ಕರ್, ನೋಡಿ ವಿಸಿಲ್ ಹೊಡಿಯಕ್ ಟ್ರೈ ಮಾಡ್ತಾ ಇದೆ. ನೀವು ಅದನ್ನ ಪಾಪ ಬೆಂದಿದೆ, ಉಕ್ಕಿದೆ ಅನ್ಕೊಂಡು ಅದನ್ನ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಟೈಗರ್ ಬಂದಾದ್ಮೇಲೆ ಕುಕ್ಕರ್ಗೇನು ವ್ಯಾಲ್ಯೂ ಇಲ್ಲ, ಏನು ಮಾಡಕ್ ಆಗಲ್ಲ. ಓಕೆ, ಇವಾಗ ವ್ಯಾಲ್ಯೂ ಇದೆ. ಸಾರಿ, ಬೇಜಾರ್ ಮಾಡ್ಕೋಬೇಡಪ್ಪ. ಸರಿ, ಇದಕ್ಕೆ ಇನ್ನು ಎಷ್ಟು ಟೈಮ್ ಬೇಕಾಗುತ್ತೆ? ಒಂದು 5 ಮಿನಿಟ್ಸ್ ಸಾಕು, ಅಷ್ಟೊತ್ತಿಗೆ. ಅಷ್ಟೇ. ಸೊ ಮತ್ತೊಮ್ಮೆ ಮಹಾಜನಗಳೇ, ವಿ ಲೆಟಿಂಗ್ ಯು ನೋ ದಟ್ ಇದ್ರ ಒಳಗಿರೋದು ಕಾರ್ನ್ ಮೋಮೋ. ಇದಕ್ಕೆ ಬೇಕಾಗಿರೋದು ಬಹಳ ಸಿಂಪಲ್. ತಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ವಿಸಿಲ್ ಹೊಡಿತಾ ಇದೆ. ಮಾತೇ ಕೇಳ್ತಲ್ಲ, ಇದು ವಿಸಿಲ್ ಹೊಡಿತಾನೇ ಇರುತ್ತಲ್ವಾ? ಯಾವಾಗ ಗೊತ್ತಾಗುತ್ತೆ ಇದು ರೆಡಿ ಅಂತ? ಸಾಕು, 5 ನಿಮಿಷ ಸಾಕು ಬೇಯಕ್ಕದು. ಆಲ್ರೆಡಿ ನೆಂದಿರುತ್ತಲ್ವಾ ಅದು. ಆಲ್ರೆಡಿ ನೆಂದಿರೋ ತೊಗರಿ ಬೇಳೆ ಹಾಕಿದ್ರೆ 5 ನಿಮಿಷ ಸಾಕು. ಐ ಥಿಂಕ್ ಇನ್ನೇನು ರೆಡಿ ಆಯ್ತು ಅಂತ ಅನ್ಕೊಳ್ತೀನಿ. ಆಯ್ತು ಅಂತ ಅನ್ಸುತ್ತೆ. ಎಸ್, ಇಷ್ಟು ಸೂಪರ್ ಫಾಸ್ಟ್ ಆಗಿ ಕಾರ್ನ್ ಮೋಮೋಸ್ ಆಗತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಕರೆಕ್ಟ್ ಆಗಿ 5 ಮಿನಿಟ್ಸ್ ಅಲ್ವಾ? ಅಷ್ಟೇ. ಕುಯ್ ಅಂತ ಆಯ್ತು. ಇವಾಗ ಫುಲ್ ಸೈಲೆಂಟ್ ಆಗಿದೆ. ಮಜ್ಜಿಗೆ ಹುಳಿ ರೆಡಿ ಮಾಡ್ಕೊಳ್ಳೋಣ. ಮಜ್ಜಿಗೆ ಹುಳಿಗೆ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಈ ಗ್ರೈಂಡರ್ ನ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಬೇಡ, ಅದಕ್ಕೆ ಅದೇ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಬಿ ಮತ್ತೆ ಕುದಿಸ್ಬಿಟ್ಟು ಅದಕ್ಕೆ ಮೊಸರು ಹಾಕೋದು ಅಷ್ಟೇ. ಓಕೆ, ಬನ್ನಿ. ಕಾಯಿ ತುರಿ ಹಾಕ್ತಾ ಇದೀನಿ. ದಿಸ್ ಇಸ್ 2 in 1 ಡಬಲ್ ಧಮಾಕ ಅಂತಾರೆ. ಕರೆಕ್ಟ್. ಇದರಲ್ಲಿ ನೀವು ಕಾರ್ನ್ ಮೋಮೋಸ್ ಮಾಡ್ಬೋದು, ಮಜ್ಜಿಗೆ ಹುಳಿನೂ ಮಾಡ್ಬೋದು. ಸೊ ಇಲ್ಲಿ ಕಾಯಿ ತುರಿ ಹಾಕಿದೀವಿ. ಅರ್ಧ ಕಾಯಿ ತುರಿ ಫಸ್ಟ್ ನಾವು ಮೋಮೋಸ್ಗೆ ಹಾಕದ್ವಾ, ಬಾಕಿ ಮಿಕ್ಕಿರುವ ಕಾಯಿ ತುರಿ ಇವಾಗ ಮಜ್ಜಿಗೆ ಹುಳಿಗೆ ಹಾಕ್ತಾ ಇದೀವಿ. ಕೊತ್ತಂಬರಿ, ಒಂಚೂರು ಹಿಂಗು ಟೇಸ್ಟ್ಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ಕರೆಕ್ಟ್. ಒಂಚೂರು ಜಾಸ್ತಿನೇ ಹಾಕ್ಬೇಕು. ಜೀರಿಗೆ ಮತ್ತೆ ಅದಕ್ಕೆ ಖಾರ ಹಾಕಿರ್ತೀವಲ್ವಾ, ಅದಕ್ಕೆ ಜಾಸ್ತಿ ಬೇಡ ಖಾರ. ಈ ತೊಗರಿ ಬೇಳೆ 1-2 ಸ್ಪೂನ್ ಗಟ್ಟಿ ಬರಕ್ಕಷ್ಟೇ. ಸೊ ತೊಗರಿ ಬೇಳೆ ಯಾಕೆ ಹಾಕ್ತಿವಿ ಅಂದ್ರೆ ಇದಕ್ಕೆ ಗಟ್ಟಿ ಬರಕ್ಕೆ, ಗೊತ್ತಾಯ್ತಾ? ಮತ್ತೆ ಡಾನ್ಸ್ ಮಾಡಕ್ ರೆಡಿಯಾಗಿ ನೀವು ಮಿಕ್ಸಿ ಜೊತೆಯಲ್ಲಿ ಗ್ರರ್ ಅಂತ ಎಕ್ಸ್ಪ್ರೆಷನ್ ಕೊಡ್ಬೇಕು ಟೈಗರ್ ತರ. ಆಹಾ, ರೆಡಿ ಆಗಿದ್ಯಾ? ಪರ್ಫೆಕ್ಟ್, ಘಮ್ ಅಂತ ಇದೆ. ಸೂಪರ್. ಇವಾಗ ಏನ್ ಮಾಡ್ಬೇಕು? ಇದನ್ನ ಕುದಿಸ್ಬೇಕು. ಇವಾಗ ಮಜ್ಜಿಗೆ ಹುಳಿ ಕುದಿಸ್ಕೊಳ್ತಾ ಇದ್ದೀನಿ. ಇಲ್ಲ, ಫಸ್ಟ್ ಒಗ್ಗರಣೆ ಹಾಕ್ಬಿಡ್ತೀನಿ. ಒಗ್ಗರಣೆ ಹಾಕಿ ಮಿಕ್ಸಿಯಲ್ಲಿ ಗಿರ್ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿರುವ ಮಜ್ಜಿಗೆ ಹುಳಿನ ಕುದಿಸೋಣ. ಬಟ್ ಬಿಫೋರ್ ದಟ್ ಒಗ್ಗರಣೆ 1 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಸಾಕು, ಒಂದೇ 1 ಸ್ಪೂನ್ ಎಣ್ಣೆ. ಸೂಪರ್. ಓಕೆ, ಸ್ವಲ್ಪ ಡಯಟ್ ಕಾನ್ಶಿಯಸ್. ಎಲ್ಲ ಡಯಟ್ ಕಾನ್ಶಿಯಸ್. ಅದಕ್ಕೆ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿ. ಇವಾಗ ಅದು ಸ್ವಲ್ಪ ಬಿಸಿ ಆಗ್ಲಿ. ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಬಿಟ್ಟು ಇದು ಹಾಕಿದ್ರೆ ಮುಗೀತು ಕೆಲಸ. ಬರೀ ಬ್ಯಾಟಿಂಗ್, ಆಮೇಲೆ ಸ್ವಾಹ. ವೆರಿ ಗುಡ್. ಇದಕ್ಕೆ ಕರಿಬೇವು ಎಲ್ಲ ಬೇಡವಾ? ಬೇಡ, ಎಲ್ಲ ಗ್ರೈಂಡರ್ಗೆ ಹಾಕಿದೀವಲ್ಲ. ಓಕೆ,
ಸಿಂಪಲ್ ಒಗ್ಗರಣೆ ಅಷ್ಟೇ. ಅಷ್ಟೇ. ಸಾಸಿವೆ ಜೀರಿಗೆ. ಇವಾಗ ಮಜ್ಜಿಗೆ ಹುಳಿನ ಹಾಕ್ಬೇಕು. ಒನ್ಸ್ ಯು ಆಡ್ ದಟ್ ಕರ್ಡ್ಸ್ ಅದು ಮಜ್ಜಿಗೆ ಹುಳಿ ಆಗೋದು. ಇಲ್ಲಿವರೆಗೂ ಮಜ್ಜಿಗೆ ಹುಳಿ ಆಗಿಲ್ಲ. ಸಾರಿ. ಸ್ವಲ್ಪ ನೀರು. ಸೂಪರ್. ಸ್ವಲ್ಪ ನೀರ್ ಹಾಕ್ಬೇಕಲ್ಲ ಅದಕ್ಕೆ. ತುಂಬಾ ಅದಕ್ಕೆ ಮಿಕ್ಸಿ ಒಳಗೆ ಹಾಕ್ಬಿಟ್ಟು ಇಲ್ಲಿ ಹಾಕ್ಬೇಕು. ಡು ನಾಟ್ ವೇಸ್ಟ್ ಎನಿಥಿಂಗ್. ಎಕ್ಸಾಕ್ಟ್ಲಿ. ಸಚ್ ಒಬಿಡಿಯಂಟ್ ಬಾಯ್ ನಮ್ಮ ಪ್ರದೀಪ್. ಬಟ್ ಅವ್ರ ಹೀರೋ ಆಗಿರೋದೇ ನಿಮ್ಗೆ ಇಷ್ಟ ಇಲ್ವಂತೆ. ಹೌದು. ಅಯ್ಯೋ. ಇಷ್ಟ ಇರ್ಲಿಲ್ಲ ಫಸ್ಟ್ ಇನಿಷಿಯಲ್ ಆಗಿ. ಓಕೆ. ಯಾಕೆ ಅಂದ್ರೆ ಅದೇ ಆಸ್ ಐ ಸೆಡ್ ಇಂಜಿನಿಯರ್ ಇಲ್ಲ ಡಾಕ್ಟರ್ ಎರಡೇ. ಇಂಜಿನಿಯರ್ ಡಾಕ್ಟರ್ ಇಲ್ಲ ಅವ್ನು ಲಾ ಮಾಡು ಅಂತ ಹೇಳಿ. ಒಂದು ವಿಧದಲ್ಲಿ ಲಾಯರೇ ನೋಡಿ ನಿಮ್ ಜೊತೆ ವಾದ ಮಾಡಿ 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 ಫೈನಲಿ ಆಕ್ಟರ್ ಆಗೋದ್ರು. ಅಡ್ವಾಂಟೇಜ್ ಏನ್ ಗೊತ್ತಾ, ಆಕ್ಟರ್ ಆದ್ರೆ ಡಾಕ್ಟರು ಆಗ್ಬೋದು, ಲಾಯರು ಆಗ್ಬೋದು, ಇಂಜಿನಿಯರು ಆಗ್ಬೋದು, ಪೊಲೀಸು ಆಗ್ಬೋದು. ಎಸ್. ಸೊ ಇದು ಆಯ್ತಾ? ದಟ್ಸ್ ಇಟ್. ಸಾಕಷ್ಟೇ. ಇದಿನ್ನೂ ಮಜ್ಜಿಗೆ ಹುಳಿ ಆಗಿಲ್ಲ ಬಿಕಾಸ್ ಇದ್ರಲ್ಲಿ ಮೊಸರು ಬಿದ್ದಿಲ್ಲ. ಇದು ಬಿಸಿಲ್ ಹಾಕ್ಬಾರ್ದು ಮೊಸರು, ಅದೆಲ್ಲ ಒಡೆದು ಹೋಗುತ್ತೆ. ಸ್ವಲ್ಪ ಕೂಲ್ ಆದ್ಮೇಲೆ ಹಾಕ್ಬೇಕು. ಓಕೆ. ಇದು ಕೂಲ್ ಆಗಕ್ಕೆ ಫ್ರಿಜ್ ಅಲ್ಲಿ ಇಡ್ಬೋದಾ? ಓ ಇಡ್ಬೋದಾ? ಇಲ್ಲ, ಇದು ನ್ಯಾಚುರಲ್ ಆಗಿ ಕೂಲ್ ಆಗ್ಬೇಕು. ಕಲರ್ ತುಂಬಾ ಚೆನ್ನಾಗ್ ಬಂದೆ. ಟೇಸ್ಟ್ ಹಾಗೆ ಇರುತ್ತೆ. ಈ ಕುಕ್ಕರ್ ಒಳಗಿರೋದನ್ನ ನೋಡೋಣ ಎಷ್ಟಾಗಿದೆ ಅಂತ. ಕಮಾನ್. ಓಹ್, ಪರ್ಫೆಕ್ಟ್ಲಿ ಸ್ಟೀಮ್ಡ್ ಮೋಮೋಸ್. ಅದು ಕಾರ್ನ್ ಮೋಮೋಸ್, ಅದು ಇಂಡಿಯನ್ ಸ್ಟೈಲ್. ಬಿಸಿ ಇದೆಯಾ? ಸ್ವಲ್ಪ ಬಿಸಿ. ಸೂಪರ್ ಸೂಪರ್. ತಿನ್ನೋದಷ್ಟೇನಾ? ಹಾಕೊಂಡ್ ಪ್ಲೇಟ್ಗೆ ಬ್ಯಾಟಿಂಗ್ ಮಾಡಿ. ಹಾಕ್ತೀನಿ. ಫಸ್ಟ್ ಇದನ್ನ ಮಜ್ಜಿಗೆ ಮಾಡ್ಕೋಬೇಕಾ? ಬೇಡ, ಮೊಸರು ಹಾಕೋದು. ಡೈರೆಕ್ಟ್ ಆಗಿ ಮೊಸರು ಹಾಕ್ಬೋದು. ಆಹಾ, ಈಗ್ಲೇ ತಿನ್ಬೇಕು ಅನ್ಸ್ತಾ ಇದೆಯಾ? ಅಲ್ವಾ? ಮೊಸರು ಹಾಕ್ತೀನಿ ಇವಾಗ. ಮೊಸರು ಹಾಕ್ತೀರಾ ಇದಕ್ಕೆ? ಓಕೆ. ಸೊ ಇದು ಆರಿದೆ. ಓಕೆ. ಹಾ. ಸೊ ಒಂದ್ ಅರ್ಧ ಕಪ್ ಮೊಸರು ಹಾಕಿ ಮಿಕ್ಸ್ ಮಾಡ್ಬೇಕು. ಟೂ ಗುಡ್. ಐಸ್ ಕ್ರೀಮ್ ತರ ಕಾಣ್ತದೆ. ಹೌದಾ? ಹಾಟ್ ಐಸ್ ಕ್ರೀಮ್. ಹಾಟ್ ಐಸ್ ಕ್ರೀಮ್. ಸೊ ಪ್ರತಿದಿನ ನಿಮ್ಗೆ ಇದೇ ತರ ವಿಧ ವಿಧವಾಗಿ ಮಾಡಿ ಹಾಕ್ತಾರೆ. ಲಾಸ್ಟ್ 1.5 years ಇಂದ ಡಯಟ್ ಅಲ್ಲಿ ಇದ್ದೆ ಫಿಲ್ಮ್ಗೋಸ್ಕರ. ಸೊ ಇಂಥದ್ದೆಲ್ಲ ತಿಂದಿರ್ಲಿಲ್ಲ. ಸೊ ಅಂದ್ರೆ ನನಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ನೀವು. ಎಸ್, ಥ್ಯಾಂಕ್ ಯು. ಇಲ್ಲಿ ಸ್ಪೆಷಲ್ ಬ್ಯಾಟಿಂಗ್ ಮಾಡ್ತಾ ಇದೀವಿ. ಓಕೆ, ಕಮ್ ಆನ್. ಸೊ ಮಹಾಜನಗಳೇ, ಕಾರ್ನ್ ಮೋಮೋಸ್ ವಿತ್ ಮಜ್ಜಿಗೆ ಹುಳಿ ರೆಡಿ ಆಗಿದೆ. ಇವಾಗ ಏನ್ ಮಾಡೋಣ ಅಂದ್ರೆ ಬನ್ನಿ ಬ್ಯಾಟಿಂಗ್ ಮಾಡೋಣ. ಕಾರ್ನ್ ಮೋಮೋ ಅಲ್ಲ, ಕಾರ್ನ್ ಮೋರ್ ಅಂತೀರಾ. ಕಾರ್ನ್ ಮೋಮೋ ಮಾಡಕ್ಕೆ ಏನೇನೆಲ್ಲ ಬೇಕು, ಇಂಗ್ರೀಡಿಯೆಂಟ್ಸ್ ಒಂದು ಸ್ಮಾಲ್ ರೀಕ್ಯಾಪ್ ನೋಡೋಣ. ಕಾರ್ನ್ ಮೋಮೋಸ್ ಬೇಕಾಗಿರುವ ಸಾಮಗ್ರಿಗಳು: ಸ್ವೀಟ್ ಕಾರ್ನ್ ಅರ್ಧ ಬಟ್ಲು, ಇಂಗು, ಶುಂಠಿ, ಕಾಯಿ ತುರಿ, ನೆನೆಸಿದ ತೊಗರಿಬೇಳೆ ಅರ್ಧ ಬಟ್ಲು, ಅರಿಶಿಣ ಸ್ವಲ್ಪ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಕರಿಬೇವು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ತೊಗರಿಬೇಳೆ, ಕಾಯಿ ತುರಿ, ಹಸಿಮೆಣಸಿನಕಾಯಿ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ರುಬ್ಕೊಂಡು ಬೌಲ್ಗೆ ಹಾಕಿ ಅದಕ್ಕೆ ಸ್ವೀಟ್ ಕಾರ್ನ್, ಅರಿಶಿಣ, ಇಂಗು, ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಕರಿಬೇವು ಸೇರಿಸಿ ಅದಕ್ಕೆ ಹಿಟ್ಟನ್ನು ಕಲಸ್ಕೊಳ್ಳಿ. ಇಡ್ಲಿ ಪಾತ್ರೆಗೆ ನೀರು ಹಾಕಿ ಎಣ್ಣೆ ಸವರಿದ ಪ್ಲೇಟ್ಗೆ ತಯಾರಿಸಿಕೊಂಡ ಹಿಟ್ಟನ್ನು ಉಂಡೆ ಕಟ್ಟಿ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಕಾರ್ನ್ ಮೋಮೋಸ್ ರೆಡಿ. ಕಾರ್ನ್ ಮೋಮೋ ಜೊತೆ ಧಮಾಕೆದಾರ್ ಕಾಂಬಿನೇಷನ್ ಅಂದ್ರೆ ಮಜ್ಜಿಗೆ ಹುಳಿ. ಹೇಗ್ ಮಾಡೋದು, ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಮಜ್ಜಿಗೆ ಹುಳಿ ಬೇಕಾಗುವ ಸಾಮಗ್ರಿ: ಕಾಯಿ ತುರಿ ಅರ್ಧ ಬಟ್ಲು, ಕೊತ್ತಂಬರಿ ಸೊಪ್ಪು, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಹಸಿಮೆಣಸಿನಕಾಯಿ, ನೆನೆಸಿದ ತೊಗರಿಬೇಳೆ 2 ಟೀ ಚಮಚ, ಅರಿಶಿಣ, ಎಣ್ಣೆ 1 ಟೀ ಚಮಚ, ಸಾಸಿವೆ 1 ಟೀ ಚಮಚ, ಮೊಸರು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಹಸಿಮೆಣಸಿನಕಾಯಿ, ನೆನೆಸಿದ ತೊಗರಿಬೇಳೆ, ಅರಿಶಿಣ ರುಬ್ಕೊಳ್ಳಿ. ಬಾಣಲಿಗೆ ಎಣ್ಣೆ ಸಾಸಿವೆ ಹಾಕಿ ಒಗ್ಗರಣೆ ತಯಾರಿಸಿ ರುಬ್ಬಿಕೊಂಡ ಮಿಶ್ರಣವನ್ನು ಸೇರಿಸಿ ಕೈಯಾಡಿಸಿ ಅದು ತಣಿದ ಬಳಿಕ ಮೊಸರು ಹಾಕಿ ಕಲಸಿದ್ರೆ ಮಜ್ಜಿಗೆ ಹುಳಿ ಸಿದ್ಧ. ನಿಜವಾದ ಜಾಲಿ ಡೇಸ್ ಅಂದ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಊಟ ಮಾಡೋದು ಅಲ್ವಾ? ಹೌದು. ಸೊ ನಿಮ್ಮನೇಲಿ ಆಗತ್ತಾ ಆತರ? ನೋ ಚಾನ್ಸ್. ನೋ ಚಾನ್ಸಾ? ವೆರಿ ರೇರ್. ಹೌದಾ? ಸಂಡೇಸ್ ಇಲ್ಲ ಹಬ್ಬ ಅಷ್ಟೇ. ಬಿಕಾಸ್ ನಮ್ಮ ಪ್ರೊಫೆಷನ್ ಅಲ್ಲಿ ಟೈಮ್ ಫಿಕ್ಸ್ ಟೈಮ್ ಅಂತ ಇರಲ್ಲ. ಕೆಲವು ಸಲ ನೈಟ್ ಕಾಲ್ ಶೀಟ್ ಇರುತ್ತೆ, ಕೆಲವು ಸಲ ಡೇ ಕಾಲ್ ಶೀಟ್ ಇರುತ್ತೆ. ಅಂಡ್ ನಮ್ಮ ಅಣ್ಣನೂ ಆಕ್ಟರ್ ಆಗಿರೋದ್ರಿಂದ ಸೊ ತುಂಬಾ ಬಿಸಿ. ಎಲ್ಲರ ಲೈಫು ಏನೋ ಡಿಫ್ರೆಂಟ್ ಟೈಮ್ ಝೋನ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಅಂದ್ರೆ ಟುಡೇ ಇಸ್ ವೆರಿ ಸ್ಪೆಷಲ್. ಅಮ್ಮ ಮಗ ಇಬ್ರು ಜೊತೆಲಿ ಕೂತು ಅದು ನನ್ ಜೊತೆ ಊಟ ಮಾಡ್ತಾ ಇದ್ದೀರಾ. ಕರೆಕ್ಟ್. ಸೊ ಇದನ್ನ ಫಸ್ಟ್ ಟ್ರೈ ಮಾಡೋಣ. ಕಮಾನ್, ಆಮೇಲೆ ಮೋರ್ ಮಾತುಕತೆನೂ ಮಾಡೋಣ. ಓ ವಾವ್,
It's not nice. ಇಟ್ಸ್ ವೆರಿ ನೈಸ್. It's terrific. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವೆರಿ ವೆರಿ ಹೆಲ್ದಿ. ರೆಗ್ಯುಲರ್ ಮೋಮೋಸ್ ಅಲ್ಲಿ ಮೈದಾ ಹಾಕ್ತಾರೆ, ಈ ಮೋಮೋ ಅಲ್ಲಿ ನೋ ಮೈದಾ, ಓನ್ಲಿ ಕಾರ್ನ್. ಓನ್ಲಿ ಕಾರ್ನ್ ಅಂಡ್ ತೊಗರಿ ಬೇಳೆ ಪ್ರೋಟೀನ್. ಕರೆಕ್ಟ್. ತೊಗರಿ ಬೇಳೆ ಪ್ರೋಟೀನು, ಮಜ್ಜಿಗೆ ಪ್ರೋಟೀನು, ಸಿ ಮೊಸರು ಪ್ರೋಟೀನು. ಸಿ ನೀವು ಎಲ್ಲಾದ್ರಲ್ಲೂ ಎಕ್ಸ್ಪರ್ಟು. ಇಲ್ಲಿ ಕಾರ್ನ್ ಕಾಳನ್ನ ತಿನ್ನೋದ್ ಮಾತ್ರ ಅಲ್ಲ, ಕಾಳು ಹಾಕೋದ್ರಲ್ಲೂ ಎಕ್ಸ್ಪರ್ಟು. ಮದುವೆ ಆಗೋದ್ರಿ ಟಕ್ ಅಂತ ಇಷ್ಟಪಟ್ಟಿದ್ ಹುಡುಗಿನ. ಬಟ್ ಅಮ್ಮಗೆ ಇನ್ನು ಬ್ರದರ್ ಮದುವೆ ಆಗಿಲ್ಲ ಅಂತ ಗುರ್ರ ಅಂತ ಇದಾರಲ್ಲ. ಸಪೋಸ್ ಇವಾಗ ಈ ಇದನ್ನ ಮಾಡಿದ್ದಾರೆ ಕಾರ್ನ್ ಮೋಮೋಸ್ನ. ಓಕೆ. ಸೊ ಈ ಕಾರ್ನ್ ಮೋಮೋಸ್ಗೆ ಒಂಚೂರು ಉಪ್ಪು ಕಮ್ಮಿ ಆಯ್ತು ಅಂತ ಇಟ್ಕೊಳ್ಳಿ. ಸೊ ನಮ್ಮ ಅಣ್ಣ ಕೇಳ್ತಾನೆ, ಯಾಕಮ್ಮ ಉಪ್ಪು ಕಮ್ಮಿ ಹಾಕಿದೆ ಅಂತ. ಮದ್ವೆ ಆಗೋ ನಿನ್ ಹೆಂಡತಿ ಕೈಲಿ ಉಪ್ಪು ಜಾಸ್ತಿ ಹಾಕ್ಸ್ಕೊಂಡು. ಸೊ ಪ್ರತಿಯೊಂದಕ್ಕೂ ನಮ್ಮ ಅಣ್ಣ ಏನೇ ಹೇಳಿದ್ರು ಮದ್ವೆ ಆಗೋ ನೀನ್ ಹೆಂಡತಿ ಕೈಲಿ ಮಾಡಿಸ್ಕೊ. ವೆರಿ ಸ್ಮಾರ್ಟ್. ನಿಮಗೆ ಹೇಳಕ್ ಆಗಲ್ಲ ಅದು. ಆಗಲ್ಲ, ಎಸ್ಕೇಪ್ ಆಗ್ಬಿಟ್ವಿ ಬೇಗನೆ. ಆರಾಮಾಗಿ ಇವಾಗ ನಾವು ತಿಂತಾ ಇದೀವಿ. ಚಿಕ್ಕ ವಯಸ್ಸಲ್ಲೆಲ್ಲ ಮೊಂಡು ಅದೆಲ್ಲ ಏನೂ ಇಲ್ಲ, ಗುಡ್ ಬಾಯ್ ಅಂತ ಹೇಳಿದ್ರಿ. ಇವನಿಲ್ಲ. ಟಿಫಿನ್ ದೊಡ್ಡವನು ಆತರ. ಟಿಫಿನ್ ಬಾಕ್ಸ್ ಏನೋ ಸ್ಕೂಲ್ಗೆಲ್ಲ ಕಳ್ಸೋವಾಗ ಕಷ್ಟ ಆಯ್ತಾ? ಇಲ್ಲ, ಎಲ್ಲ ತಿಂತಿದ್ರು. ತಿಂತಿರ್ಲಿಲ್ಲ. ತಗೊಂಡ್ ಬಂದು ವಾರ್ಡ್ರೋಬ್ ಅಲ್ಲಿ ಬಟ್ಟೆ ಅಡಿ ಕೆಳಗಡೆ ಮಚ್ಚಿ ಇಡ್ತಿದ್ದ. ಒಂದಿನ ನನ್ಗೆ ಇಷ್ಟ ಇಲ್ದಿರೋ ತಿಂಡಿ ಹಾಕೊಟ್ಬಿಟ್ಟಿದ್ದಾರೆ. ನನ್ಗೆ ಈ ಇದು ಮೂಲಂಗಿ ಇದು ಅಂದ್ರೆ ಒಂದು ಚೂರು ಇಷ್ಟ ಇಲ್ಲ. ಅದ್ರ ಬೇಯಿಸ್ತಾ ಇದ್ರೆ ಮನೆಗೆ ಬರಲ್ಲ ನಾನು. ಸ್ಮೆಲ್ ಅಲ್ಲ? ಸ್ಮೆಲ್ ಅಂತ ಅದ್ರದ್ದೇ ಏನೋ ಬೇಸ್ಡ್ ಒಂದು ಡಿಶ್ ಹಾಕೊಟ್ಟಿದ್ದಾರೆ. ಸ್ಕೂಲ್ ಟಿಫಿನ್ ಕ್ಯಾರಿಯರ್ ಲಂಚ್ ಬ್ರೇಕ್ ಅಲ್ಲಿ ಓಪನ್ ಮಾಡಿದೆ. ಎಂಬಾರೆಸ್ ಆಗೋಯ್ತು ನಂಗೆ. ನಮ್ಮಮ್ಮ ಏನೋ ಹಾಕೊಟ್ಟಿರ್ತಾರೆ ಅಂತ ಒಂದ್ 4 ಜನ ಫ್ರೆಂಡ್ಸ್ ಬೇರೆ ಇದಾರೆ. ಇವಾಗ ತಿನ್ಬೇಕು, ತಿನ್ನಕ್ ನಂಗೆ ಇಷ್ಟ ಇಲ್ಲ. ತಿಂದಲೇ ವಾಪಸ್ ತಗೊಂಡ್ರೆ ಬೈತಾರೆ. ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ. ಮನೆಗ್ ಬಂದ್ಬಿಟ್ಟು ಕ್ಯಾರಿಯರ್ನ ನನ್ ಸ್ಕೂಲ್ ಯೂನಿಫಾರ್ಮ್ಸ್ ಬಟ್ಟೆಗಳು ಎಲ್ಲ ಇತ್ತಲ್ಲ ತೆಗೆದು ಔಸಿಟ್ಬಿಟ್ಟಿದ್ದೆ. ಇವರು ಕೇಳಿಲ್ಲ, ನಾನು ಹೇಳಿಲ್ಲ. ಒಂದ್ 3 months ಆದ್ಮೇಲೆ ತೆಗೆದ್ರೆ ಬೂಸ್ಟ್ ಹಿಡಿದ್ಬಿಟ್ಟಿದೆ. ಕ್ಯಾರಿಯರ್ ಎಲ್ಲಿ ಅಂತ ನನಗೆ ಅಂದ್ರೆ ತುಂಬಾ ಒಂದು ವಸ್ತು ನಾನು ಹಾಳು ಮಾಡಕ್ ಇಷ್ಟ ಇಲ್ಲ. ಯಾವ್ದಾದ್ರು ಇರ್ಲೇಬೇಕು ಅಂದ್ರೆ ಯಾರಿಗಾರು ಒಂದ್ ಬಾಕ್ಸ್ ಕೊಟ್ರೆ ಅದು ವಾಪಸ್ ತರೋ ತನಕ ಬಿಡಲ್ಲ. ಬಾಕ್ಸ್ ಅಲ್ಲಿ ಕ್ಯಾರಿಯರ್ ಬಾಕ್ಸ್ ಅಂದಾಗ ಅವಾಗ ನಾನು ಬಟ್ಟೆ ಕ್ಲೀನ್ ಮಾಡಕ್ ಹೋದಾಗ ಸಿಗ್ತದೆ ಬಾಕ್ಸ್. ಪಾಪ ಮೂಲಂಗಿ ದೇವ್ರ ಪಾದ ಸೇರ್ಕೊಂಡಿತ್ತು. ಮೂಲಂಗಿ ಬಿಡಿ, ಇಡೀ ರೂಮ್ ಇನ್ನೊಂದ್ 2 ದಿನ ಬಿಟ್ಟಿದ್ರೆ ಗಬ್ಬೊಡ್ದಿರೋದು. ಒಂದು ಬಾಕ್ಸ್ ಇಂದ ಎಸ್ಕೇಪ್ ಆಗಕ್ಕೆ ಇಡೀ ಮನೆನೇ ಗಬ್ನಾತ ಮಾಡ್ರ. ಐ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ಮೂಲಂಗಿಯಿಂದ ದೂರ ಇರಕ. ಅದ್ಭುತ. ಇಂತ ಕಥೆಗಳು ನಿಜವಾಗ್ಲೂ ಕೇಳಲ್ಲ. ಇವಾಗ ಪ್ರತಿದಿನ ಚೆಕ್ ಮಾಡ್ತೀರಾ ಕಬೋರ್ಡ್ ಅನ್ನ? ಇವಾಗ ಕ್ಯಾರಿಯರ್ ಇಲ್ವಲ್ಲ. ಅಯ್ಯೋ ಕರೆಕ್ಟ್. ಇವಾಗ ಏನ್ ಕೊಟ್ರು ತಿನ್ಬೇಕು. ಐ ಆಮ್ ನಾಟ್ ಫಸ್ಸಿ. ನಾಟ್ ಎನಿಮೋರ್. ಹೌದು. ಊಟದ ವಿಷಯದಲ್ಲಿ ಮಾತ್ರ ಫಸ್ ಇಲ್ಲ. ವೆರಿ ನೈಸ್. ಉಪ್ಪು ಕಮ್ಮಿ ಇರ್ಲಿ, ಖಾರ ಜಾಸ್ತಿ ಇರ್ಲಿ. ಬರೀ ಮಜ್ಜಿಗೆನ ಓಕೆ, ಬರೀ ಉಪ್ಪು ತುಪ್ಪನ ಓಕೆ, ಏನಿದೆ ಇದೆ ಓಕೆ. ಯಾಕೆಂದ್ರೆ ಅಡ್ಗೆ ಮಾಡೋದಕ್ಕೆ ಒಂದು ಎಫರ್ಟ್ ತಗೊಂಡಿರ್ತಾರೆ. ಸೊ ಆ ಎಫರ್ಟ್ ಗೆ ನಾವ್ ಯಾಕೆ ಬೇಜಾರ್ ಮಾಡ್ಬೇಕು? ಏನ್ ಒಂಚೂರು ಉಪ್ಪು ಕಮ್ಮಿ ತಾನೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಪರವಾಗಿ ಹಾಡ್ತಾರೆ ಅಲ್ವಾ? ತುಂಬಾ ಇಷ್ಟ ಅಲ್ಲ ನಿಮ್ಗೆ? ಮಗನ್ನು ಸಿಂಗರ್ ಮಾಡ್ಬೇಕು ಅಂತ ಆಸೆ ಏನಾದ್ರು ಇತ್ತಾ? ಇವ್ರು ಇಬ್ರು ಹಾಡ್ತಾರೆ ನನ್ನ ಜೊತೆಗೆ. ನಾನು ಹಾಡೆಲ್ಲ ಹಾಡ್ತಾರೆ. ಹೌದಾ? ಸೊ ಸಂಗೀತ ಯಾಕೆಂದ್ರೆ ನಾನು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಹಾಡ್ತಾನೆ ಇರ್ತೀನಿ ಸುಮ್ಮನೆ. ಸೊ ಈ ಬ್ಯಾಟಿಂಗ್ ಕಾಂಪಿಟೇಷನ್ ಅಲ್ಲಿ ದ ವಿನ್ನರ್ ಇಸ್ ಪ್ರದೀಪ್ ಅಂತ ಡಿಕ್ಲೇರ್ ಆಗಿದೆ. ಅವ್ರ ಪ್ಲೇಟ್ ಖಾಲಿ ಆಗಿದೆ. ನಾನು ಇನ್ನು ಸ್ಲೋ ಆಗಿ ಇನ್ನು ತಿಂತಾ ಇದೀನಿ. ಬಟ್ ಅಮ್ಮನು ಮುಗಿಸ್ಬಿಟ್ಟಿದ್ದೀರಾ. ಬನ್ನಿ ಕೈ ತೊಳ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮನೇಲಿ ಮಾಡೋ ತರಾನೇ ಇಲ್ಲೂ ಬಂದು ಅಡ್ಗೆ ಮಾಡಿದ್ರಿ. ಒಂಥರ ಫ್ರೆಂಡ್ಲಿ ಆಗಿ ಖುಷಿಯಾಗಿ. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲಮ್ಮ? ಹೌದು, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ. ಫಸ್ಟ್ ಟೈಮ್? ಹೀರೋ ಅಲ್ವಾ, ಯಾವಾಗ್ಲೂ ಇದ್ರ ಮುಂದೆ ಇರ್ತಾನೆ ಸ್ಕ್ರೀನ್ ಮುಂದೆ. ನಾವಾದ್ರೆ ಫಸ್ಟ್ ಟೈಮ್ ಅಲ್ವಾ, ನಮ್ಗೆ ಹೆದರಿಕೆ, ಸ್ವಲ್ಪ ಭಯ. ಐ ಅಗ್ರಿ. ಬಟ್ ಬಂದಿದ್ದ ಖುಷಿ ತಾನೇ ಇವಾಗ? ತುಂಬಾನೇ ಖುಷಿ ಆಯ್ತು. ನಮಗೂ ತುಂಬಾ ಖುಷಿ ಆಯ್ತು. ಬಟ್ ಅಮ್ಮ, ನಿಮ್ಮ ಮಗನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವನಿಗೋಸ್ಕರ ಸ್ಪೆಷಲ್ ಆಗಿ ಅಡ್ಗೆ ಮಾಡಿದ್ರಿ, ನನಗೋಸ್ಕರ ಸ್ಪೆಷಲ್ ಆಗಿ ಅಡ್ಗೆ ಮಾಡಿದ್ವಿ. ಅವ್ನ ಕೆರಿಯರ್ ಅಲ್ಲೆಲ್ಲ ಒಳ್ಳೇದಾಗ್ಲಿ. ಸೋ ಸ್ವೀಟ್. ಫಿಲಿಮ್ಸ್ ಬಾರ್ದು ಅಂತ ಹೇಳಿದ ತಾಯಿ ಇವತ್ತು ಕೆರಿಯರ್ ಅಲ್ಲಿ ಒಳ್ಳೇದಾಗ್ಲಿ ಆಗ್ಲಿ ಆಗ್ಲಿ ಅಂತ ಇದೆ. ಅದು ಕೈ ರುಚಿನ ಪ್ರಭಾವ ಅಲ್ವಾ? ಅಂಡ್ ಆಕ್ಚುಲಿ ಇದ್ರಲ್ಲಿ ಏನು ಅಂದ್ರೆ ಸ್ಟೀಮ್ಡ್, ಸೊ ಫ್ರೈಡ್ ಅಲ್ಲ. ಸೊ ಡಯಟ್ಗೂ ಯು ಕ್ಯಾನ್ ಇನ್ವಾಲ್ವ್ ದಿಸ್ ಬಿಕಾಸ್ ಆಮೇಲೆ ಫ್ಯಾಟ್ ಇರುವಂತದ್ದು ಏನು ಇಲ್ಲ, ಎಣ್ಣೆಲೂ ಕರಿಯೋದಿಲ್ಲ. ಮತ್ತೆ ಇವಾಗೆಲ್ಲ ಕಾರ್ನ್ ಇಷ್ಟ ಆಗತ್ತೆ ಎಲ್ರಿಗೂ ಅಲ್ವಾ? ಕರೆಕ್ಟ್. ಓಕೆ, ಇಷ್ಟೆಲ್ಲ ಮಾತಾಡೋದ್ಮೇಲೆ ಟಾಟಾ ಬೈ ಬೈ ಸಿ ಹೇಳಬೇಕು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಬನ್ನಿ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಬಂದಿದ್ರು.
ಅದ್ಭುತವಾದ ಕಾರ್ನ್ ಮೋಮೋಸ್ ವಿತ್ ಮಜ್ಜಿಗೆ ಹುಳಿ ಮಾಡಿ ನಮ್ಮಿಬ್ರಿಗೂ ಆಹಾ ಬಡ್ಸಿದ್ರು. ನಾಳಿನ ಎಪಿಸೋಡ್ ಅಲ್ಲಿ ಯಾರಿರ್ತಾರೆ ಗೊತ್ತಾ, ಇವರು ಹೀರೋ ಆಗಕ್ಕೆ ಅವರೇ ಕಾರಣ. ಅಂದ್ರೆ ಫಸ್ಟ್ ಅವ್ರ ಹೀರೋ ಆಗ್ಬೇಕಾಗಿತ್ತು, ಬಟ್ ವೆರೈಟಿ ಆಫ್ ರೀಸನ್ಸ್ ಗಳಿಂದ ಅವ್ರ ಹೀರೋ ಆಗ್ಲಿಲ್ಲ. ಅದೇ ಸಿನಿಮಾದಲ್ಲಿ ಅವ್ರ ಬದಲು ಇವ್ರ ಹೀರೋ ಆದ್ರು. ನಾನ್ ಸಿನಿಮಾದಲ್ಲಿ ಇವತ್ತಿರೋದಿಕ್ಕೆ ನನ್ನ ಗಾಡ್ ಫಾದರ್ ಅಂದ್ರೆ ಆ ಆಪರ್ಚುನಿಟಿನ ನನಗೆ ಪುಷ್ ಮಾಡಿದಂತ ವ್ಯಕ್ತಿ. ಸೊ ನಾಳೆ ಮಧ್ಯಾಹ್ನ 1:00 ಮತ್ತೆ ನಿಮ್ಮ ಭೇಟಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಪ್ರದೀಪ್. Catch you tomorrow. See ya. Bye.